ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಮಾಸಗಳು ಮತ್ತು ಅವುಗಳ ಒಂದು ಅರ್ಥ ಮತ್ತು ವಿಧಗಳನ್ನು ಉದಾಹರಣೆ ಸಮೇತವಾಗಿ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಸಮಾಸ ಅಂದರೆ ಕೂಡಿಸುವುದು ಅಥವಾ ಅಡಕಗೊಳಿಸುವುದು ಎಂದರ್ಥವಾಗುತ್ತದೆ. ಅಂದರೆ ಎರಡು ಅಥವಾ ಅನೇಕ ಪದಗಳನ್ನು ನಾವು ಅರ್ಥಕ್ಕನುಗುಣವಾಗಿ ಸೇರಿಸಿ ಮಧ್ಯದಲ್ಲಿರುವಂಥ ಒಂದು ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿ ಒಂದು ಪದವಾಗಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಮಾಸ ಅಥವಾ ಸಮಾಸ ಪದ ಅಂತಂದೇಳಿ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಸಮಾಸ ಪದವನ್ನು ಅಥವಾ ಸಮಸ್ತ ಪದವನ್ನು ಬಿಡಿಸಿ ಬರೆಯುತ್ತೇವಲ್ಲ, ಆ ಒಂದು ಪದಕ್ಕೆ ನಾವು ವಿಗ್ರಹ ವಾಕ್ಯ ಅಂತಂದೇಳಿ ಕರಿತೀವಿ. ಇಲ್ಲಿ ಮಳೆಗಾಲ ಅನ್ನುವಂಥದ್ದು ಒಂದು ಸಮಸ್ತ ಪದ. ಅದನ್ನು ನಾವು ಬಿಡಿಸಿ ಯಾವ ರೀತಿ ಬರುತ್ತೆ ಅಂದರೆ ಮಳೆಯ ಪ್ಲಸ್ ಕಾಲ ಅಂತ ಬರ್ತೀವಿ. ಇಲ್ಲಿ ಮಳೆಯ ಅನ್ನುವಂಥದ್ದು ಪೂರ್ವ ಪದ, ಇದರಲ್ಲಿ ಕೊನೆಯ ಪದವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಉತ್ತರ ಪದ ಕಾಲ ಅನ್ನುವಂಥದ್ದು, ಇಲ್ಲಿ ಮೊದಲ ಅಕ್ಷರವನ್ನು ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ನಾವು ವಿಗ್ರಹ ವಾಕ್ಯ ಅಂತಂದೇಳ್ಬಿಟ್ಟು ಅಥವಾ ಸಮಸ್ತ ಪದ ಅಂತಂದೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದು ಸಮಾಸದ ವಿಧಗಳು. ಒಟ್ಟು 8 ವಿಧಗಳನ್ನು ಸಮಾಸದಲ್ಲಿ ನಾವು ನೋಡ್ಬೋದು. ಅವುಗಳಂದರೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ ಮತ್ತು ಕ್ರಿಯಾ ಸಮಾಸ ಹಾಗೂ ಗಮಕ ಸಮಾಸ. ಇವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಂಥ ಸಂದರ್ಭದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಉದಾಹರಣೆ ಸಹಿತ ನೋಡೋದಾದರೆ ಇಲ್ಲಿ ಒಂದು ವರ್ಡ್ ಇದೆ, ಹೊಗೆ ಮಾಲಿನ್ಯ ಅನ್ನುವಂಥದ್ದನ್ನು. ಅದನ್ನು ನಾವು ಬಿಡಿಸಿ ಬರೆದಾಗ ಹೊಗೆಯ ಪ್ಲಸ್ ಮಾಲಿನ್ಯ ಅಂತಂದಾಗ್ತದೆ. ಹೌದಾ? ಇಲ್ಲಿ ಹೊಗೆಯ ಅನ್ನುವಂಥದ್ದು ಯಾವುದು ಅಂತಂದರೆ ಪೂರ್ವ ಪದ, ಮಾಲಿನ್ಯ ಅನ್ನುವಂಥದ್ದು ಉತ್ತರ ಪದ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು. ನೋಡಿ, ಇಲ್ಲಿ ಮಾಲಿನ್ಯ ಅನ್ನುವಂಥದ್ದು ಪ್ರಧಾನವಾಗಿದೆ. ಇದನ್ನೇ ನಾವು ತತ್ಪುರುಷ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ದೇವ ಮಂದಿರ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ದೇವರ ಪ್ಲಸ್ ಮಂದಿರ, ಮಂದಿರ ಅನ್ನುವಂಥದ್ದು ಇಲ್ಲಿ ಉತ್ತರ ಪದ ಸಂಪೂರ್ಣವಾಗಿ ಬಂದಿದೆ. ಹೌದಾ? ಇದನ್ನೇ ನಾವು ತತ್ಪುರುಷ ಸಮಾಸ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗಿರುವಂಥ ಒಂದು ಸಮಾಸವನ್ನು ನಾವು ಕರ್ಮಧಾರಯ ಸಮಾಸ ಅಂತಂದೇಳಿ ಕರಿತೀವಿ. ಉದಾಹರಣೆ ಸಮೇತ ನೋಡೋದಾದರೆ ಇಲ್ಲಿ ಒಂಬಿಸಿಲು ಎನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಒನ್ನಿನ ಪ್ಲಸ್ ಬಿಸಿಲು. ಬಿಸಿಲು ಒನ್ನಿನ ಅನ್ನುವಂಥದ್ದು ಬಿಸಿಲು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ವಿಶೇಷಣವನ್ನು ಸೂಚಿಸ್ತದೆ. ಇದನ್ನು ನಾವು ಕರ್ಮಧಾರಯ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಹೆಮ್ಮರ. ಹೆಮ್ಮರ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಹಿರಿದಾದ ಪ್ಲಸ್ ಮರ. ಇಲ್ಲಿ ಮರ ಯಾವುದು ರೀತಿಯಾಗಿದೆ ಎನ್ನುವಂಥದ್ದು ಅದರ ಒಂದು ಗುಣ ವಿಶೇಷಣವನ್ನು ಸೂಚಿಸ್ತದೆ. ಇದನ್ನೇ ನಾವು ಕರ್ಮಧಾರಯ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂಥ ಒಂದು ಸಮಾಸವನ್ನು ನಾವು ದ್ವಿಗು ಸಮಾಸ ಅಂತಂದೇಳಿ ಕರಿತೀವಿ. ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿರ್ತದೆ, ಉತ್ತರ ಪದ ನಾಮಪದವಾಗಿರ್ತದೆ. ಉದಾಹರಣೆ ಸಮೇತ ನೋಡೋದಾದರೆ ಒಗ್ಗಟ್ಟು ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಕಟ್ಟು. ಒಂದು ಅನ್ನುವಂಥದ್ದು ಸಂಖ್ಯಾವಾಚಕ, ಹೌದಾ? ಕಟ್ಟು ಅನ್ನುವಂಥದ್ದು ನಾಮಪದ. ಈ ರೀತಿಯಾಗಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವೇ ದ್ವಿಗು ಸಮಾಸ. ಇನ್ನು ಅಂಶಿ ಸಮಾಸ. ಅಂಶಿ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಆಶಾಂಶ ಭಾವ ಸಂಬಂಧದಿಂದ ಕೂಡಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದೇ ಅಂಶಿ ಸಮಾಸ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ದೇಹದ ಭಾಗದೊಳಗಿನ ಭಾಗ ಅಂತಂದು ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಪ್ರಮುಖವಾಗಿ ಪೂರ್ವ ಪದ ಏನಾಗಿರ್ತದೆ ಅಂತಂದರೆ ಆಶಾಂಶ ಭಾವ ಸಂಬಂಧದಿಂದ ಕೂಡಿರ್ತದೆ. ಜೊತೆಗೆ ಇಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ತದೆ. ಓಕೆನಾ? ಅಂಗೈ ಎನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಕೈಯ ಪ್ಲಸ್ ಅಡಿ. ಹೌದಾ? ಅಂಗೈ, ಕೈ ಬಂತಿಲ್ಲ, ಗೈ ಅಂತಂದೇಳಿ. ಅಡಿ ಅನ್ನುವಂಥದ್ದು ಇಲ್ಲಿ ಕನ್ಸಿಡರ್ ಇಲ್ಲ. ಅಂದರೆ ನಾವು ಪೂರ್ವ ಪದ ಪ್ರಧಾನವಾಗಿದೆ. ಇದನ್ನೇ ನಾವು ಅಂಶಿ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಹೆಚ್ಚು ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಅಂದರೆ ಇಲ್ಲಿ ಉದಾಹರಣೆ ಸಮೇತ ನೋಡೋದಾದರೆ ಗಿಡಗಳು ಪ್ಲಸ್ ಮರಗಳು ಪ್ಲಸ್ ಬಳ್ಳಿಗಳು. ಇಲ್ಲಿ 3 ಪದಗಳ ಒಂದು ಅರ್ಥವು ಇಲ್ಲಿ ಪ್ರಧಾನವಾಗಿದೆ, ಗಿಡ, ಮರ, ಬಳ್ಳಿಗಳು ಅನ್ನುವಂಥದ್ದು. ಅದೇ ರೀತಿಯಾಗಿ ಹೊಲಗಳು ಪ್ಲಸ್ ಗದ್ದೆಗಳು. ಇಲ್ಲಿ 2 ಪದಗಳ ಒಂದು ಅರ್ಥ ಪ್ರಧಾನ ಆಗಿದೆ, ಹೊಲನೂ ಬಂದಿದೆ, ಗದ್ದೆ, ಹೊಲ ಗದ್ದೆಗಳು ಅನ್ನುವಂಥದ್ದು. ಈ ರೀತಿಯಾಗಿ ಸಮಾಸವನ್ನು ದ್ವಂದ್ವ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬರೋದು ಬಹುರ್ವಿ ಸಮಾಸ. ಬಹುರ್ವಿ ಸಮಾಸ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವಂಥದ್ದು. ಇಲ್ಲಿ ಉದಾಹರಣೆ ಸಮೇತ ನೋಡೋಣ. ಮುಕ್ಕಣ್ಣ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ 3 ಪ್ಲಸ್ ಕಣ್ಣುಳ್ಳವನು. 3 ಪ್ಲಸ್ ಕಣ್ಣುಳ್ಳವನಿಗೆ ನಾವು ಮುಕ್ಕಣ್ಣ ಅಂತ ಕರಿತೀವಿ. ಮುಕ್ಕಣ್ಣ ಅಂದರೆ ಯಾರನ್ನು ಕರಿತೀವಿ? ಶಿವ ಅನ್ನುವಂಥದ್ದು. ಇದು ವಿಶೇಷವಾದಂಥ ಬೇರೊಂದು ಪದದ ಅರ್ಥ ಬಂದಿದೆ. ಹೌದಾ? ಅದೇ ರೀತಿಯಾಗಿ 4 ಪ್ಲಸ್ ಮುಖವುಳ್ಳವನು, ನಾಲ್ಮೊಗ ಅನ್ನುವಂಥದ್ದು. ನಾಲ್ಮೊಗ ಅಂತಂದೇಳಿ ನಾವು ಯಾರಿಗೆ ಕರಿತೀವಿ? ಬ್ರಹ್ಮನಿಗೆ ಕರಿತೀವಿ. ಈ ರೀತಿಯಾಗಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನೇ ನಾವು ಬಹುರ್ವಿ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತಕವಾಗಿದ್ದು ಅಂದರೆ ದ್ವಿತೀಯ ವಿಭಕ್ತಿಯಲ್ಲಿದ್ದು ಉತ್ತರ ಪದವಾದ ಕ್ರಿಯಾಪದದೊಡನೆ ಸೇರಿ ಆಗುವಂಥ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತಂದೇಳಿ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ ಇಲ್ಲಿ ಮೈ ದಡವಿ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಮೈಯನ್ನು ಪ್ಲಸ್ ದಡವಿ
ಓಕೆನಾ. ಇಲ್ಲಿ ಮೈಯನ್ನು ಅನ್ನುವಂಥದ್ದು ಬರ್ತೈತಿ. ಅಂದರೆ ಪೂರ್ವ ಪದವು ದ್ವಿತೀಯಾಂತಕ ದ್ವಿತೀಯ ವಿಭಕ್ತಿಯನ್ನು ಹೊಂದಿರ್ತೈತಿ. ಜೊತೆಗೆ ದಡವಿ ಅನ್ನುವಂಥದ್ದು ಒಂದು ಕ್ರಿಯಾಪದವಾಗಿದೆ. ಹೌದಾ. ಈ ರೀತಿಯಾಗಿ ಪೂರ್ವ ಪದವು ದ್ವಿತೀಯಾಂತಕವಾಗಿದ್ದು ಉತ್ತರ ಪದದ ಕ್ರಿಯಾಪದದೊಡನೆ ಸೇರಿ ಆಗುವಂಥ ಸಮಾಸವನ್ನೇ ನಾವು ಕ್ರಿಯಾ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವ ಪದವು ಸರ್ವನಾಮವಾಗಿದ್ದು ಅಥವಾ ಕೃದಂತವಾಗಿದ್ದು ಉತ್ತರ ಪದದಲ್ಲಿರುವಂತಹ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಅವನು ಪ್ಲಸ್ ಹುಡುಗ, ಆ ಹುಡುಗ ಅನ್ನುವಂಥದ್ದು. ಅವನು ಅನ್ನುವಂಥದ್ದು ಪೂರ್ವ ಪದ ಏನಾಗಿದೆ, ಸರ್ವನಾಮವಾಗಿದೆ. ಹುಡುಗ ಅನ್ನುವಂಥದ್ದು ಏನಾಗಿದೆ, ನಾಮಪದವಾಗಿದೆ. ಈ ರೀತಿಯಾಗಿ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿರ್ತೈತಿ. ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವನ್ನೇ ಗಮಕ ಸಮಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ಸಮಾಸಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.